ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ವಿಡಿಯೋ ಒಂದು ವೈರಲ್ ಆಗಿದೆ. ಕಚೇರಿಯಲ್ಲಿ ಇರುವಾಗಲೇ ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆಯನ್ನ ನಡೆಸಿರ್ತಕ್ಕಂತಹ ವಿಡಿಯೋ ಇದಾಗಿದೆ. ಸಮವಸ್ತ್ರದಲ್ಲಿರುವಾಗಲೇ ಮಹಿಳೆಯನ್ನ ತಬ್ಬಿಕೊಂಡಿರುವಂತಹ ವಿಡಿಯೋ ಇದಾಗಿದೆ. ದೂರು ಕೊಡಲು ಬಂದಂತಹ ಮಹಿಳೆ ಆ ಮಹಿಳೆಯನ್ನೇ ತಬ್ಬಿಕೊಂಡಿರುವಂತಹ ಆರೋಪ ರಾಮಚಂದ್ರ ರಾವ್ ವಿರುದ್ಧ. ಈ ಹಿನ್ನೆಲೆಯಲ್ಲಿ ವಿಡಿಯೋ ಒಂದು ಈಗ ಹೊರಕ್ಕೆ ಬಂದಿದೆ. ಸೊ ಈ ವಿಡಿಯೋ ಮಾಡಿಕೊಂಡವರು ಯಾರು ಮತ್ತು ಇದನ್ನ ಹೊರಗೆ ಹಾಕಿದ್ರ ಉದ್ದೇಶ ಏನು ಅನ್ನೋದ್ರ ಒಂದು ಕಡೆ ಯೋಚನೆ, ಮಗದೊಂದು ಕಡೆಯಲ್ಲಿ ಮಹಿಳೆ ಯಾವ ಒಂದು ಪ್ರಕರಣ ಸಂಬಂಧಿತವಾಗಿ ದೂರನ್ನ ಕೊಡ್ಲಿಕ್ಕೆ ಹೋಗಿದ್ರು, ರಾಮಚಂದ್ರ ರಾವ್ ಯಾಕೆ ಆ ಸಂದರ್ಭದಲ್ಲಿ ಆ ಮಹಿಳೆಯ ಜೊತೆಗೆ ಈ ರೀತಿಯಾಗಿ ಅನುಚಿತವಾಗಿ ವರ್ತನೆ ಮಾಡಿದ್ರು, ಎಲ್ಲ ಪ್ರಶ್ನೆಗಳಿಗೆ ಇನ್ನಷ್ಟೇ ಉತ್ತರ ಸಿಗಬೇಕಾಗಿದೆ. ಸದ್ಯ ವಿಡಿಯೋ ವೈರಲ್ ಆಗಿದ್ದು ಡಿಜಿಪಿ ರಾಮಚಂದ್ರ ರಾವ್ ಅವರ ನಡೆಯನ್ನ ಸಾರ್ವಜನಿಕರು ಕೂಡ ಖಂಡಿಸ್ತಾ ಇದ್ದಾರೆ. ಸಮವಸ್ತ್ರದಲ್ಲಿರಬೇಕಾದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ನಡೆಯನ್ನ ಅನುಸರಿಸಿದ್ದಾರೆ ಮತ್ತು ದೂರನ್ನ ಕೊಡ್ಲಿಕ್ಕೆ ಬಂದಂತಹ ಮಹಿಳೆಯ ಜೊತೆಗೆ ಈ ರೀತಿಯ ವರ್ತನೆಯನ್ನ ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ ನೋಡಿ ಆ ದೃಶ್ಯದಲ್ಲಿ. ಮಹಿಳೆಯೊಬ್ಬರು ದೂರು ಕೊಡ್ಲಿಕ್ಕೆ ಡಿಜಿಪಿ ರಾಮಚಂದ್ರ ರಾವ್ ಅವರ ಕಚೇರಿಗೆ ಬಂದಂತಹ ಹೊತ್ತಲ್ಲಿ ಆಕೆಯ ಜೊತೆಗೆ ಆ ವ್ಯಕ್ತಿ ಯಾವ ರೀತಿಯಾಗಿ ಅಸಭ್ಯಕರವಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಇದು. ಆಮೇಲೆ ಆ ಮಹಿಳೆ ಇದಕ್ಕೆ ಏನು ಪ್ರತಿರೋಧ ತೋರ್ತಿದ್ದ ಹಾಗೆ ಕಾಣಿಸ್ತಾ ಇಲ್ಲ ಮೇಲ್ನೋಟಕ್ಕೆ ಈ ಒಂದು ವಿಡಿಯೋದಲ್ಲಿ. ಈಗ ಆಕೆಯ ಹೇಳಿಕೆ ಏನಾಗುತ್ತೆ, ಇವರಿಬ್ಬರು ಮೊದಲೇ ಪರಿಚಿತರಾಗಿದ್ದರೆ ದೂರು ಕೊಡೋ ಹಿನ್ನೆಲೆಯಲ್ಲೇ ಬಂದದ್ದ ಅಥವಾ ಬೇರೆ ಇಂಟೆನ್ಷನಲ್ಲಿ ಬಂದದ್ದ, ವಿಡಿಯೋ ಮಾಡಿದ್ದ ಯಾರು ಇತ್ಯಾದಿ ಒಂದು ಕಡೆಯಲ್ಲಿ. ಮತ್ತು ಸಮವಸ್ತ್ರದಲ್ಲಿರುವಂತಹ ಒಬ್ಬ ಆಫೀಸರ್ ಯಾವ ರೀತಿಯಾಗಿ ಶಿಸ್ತುಬದ್ಧವಾಗಿ ಇರಬೇಕು ಕಚೇರಿಯಲ್ಲಿ, ಅದರಲ್ಲೂ ಕೂಡ ಇದೆಲ್ಲವನ್ನು ಕೂಡ ಮರೆತು ನಡ್ಕೊಂಡಿರುವಂತಹ ರೀತಿ ಏನಿದೆ ಇದು ನಿಜಕ್ಕೂ ಅಸಹ್ಯಕರ. ಕಚೇರಿಯಲ್ಲಿದ್ದೀನಿ, ಅಲ್ಲಿ ಸಿಬ್ಬಂದಿಗಳಿರ್ತಾರೆ, ಬರ್ತಾರೆ ಹೋಗ್ತಾರೆ, ಅಲ್ಲಿ ಬರುವಂತಹ ಮಹಿಳೆಯರಿಗೆ ತಾನು ಕೊಡಬೇಕಾದಂತಹ ರಕ್ಷಣೆ ಗೌರವ ಇವೆಲ್ಲವನ್ನು ಮರೆತು ಅನುಚಿತವಾಗಿ ವರ್ತನೆ ಮಾಡ್ತಾ ಇರ್ತಕ್ಕಂತಹ ವಿಡಿಯೋ ಒಂದು ಈಗ ವೈರಲ್ ಆಗಿದೆ. ಇವರು ಡಿಜಿಪಿ ರಾಮಚಂದ್ರ ರಾವ್ ಅಂತ, ಅವರ ಕಚೇರಿಯಲ್ಲೇ ಈ ರೀತಿಯಾದಂತಹ ನಡವಳಿಕೆಯನ್ನು ತೋರ್ತಾ ಇರೋದರ ಹಿನ್ನೆಲೆಯಲ್ಲಿ ಸದ್ಯ ಇದನ್ನು ಖಂಡಿಸಿ ವಿಡಿಯೋವೊಂದನ್ನು ಹೊರಗೆ ಬಿಟ್ಟಿದ್ದಾರೆ. ಇದರ ಆಧಾರದ ಮೇಲೆ ಈಗ ತನಿಖೆ ಆಗಬೇಕು, ಈ ವ್ಯಕ್ತಿಯನ್ನು ಸಸ್ಪೆಂಡ್ ಮಾಡಬೇಕು. ಯಾವ ಕಂಪ್ಲೇಂಟನ್ನು ಕೊಡ್ಲಿಕ್ಕೆ ಬಂದಿದ್ದಂತಹ ಮಹಿಳೆ ಆಕೆ ಆ ವಿಡಿಯೋನ ಗಮನಿಸ್ತಾ ಇದ್ರೆ ಇವರು ಕೂಡ ಅಪರಿಚಿತರ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಅನ್ನೋದು ಸದ್ಯದ ಮಟ್ಟಿಗಿರುವಂತಹ ವಿಚಾರ. ಇಲ್ಲ ಅಂದಿದ್ರೆ ಆಕೆ ಪ್ರತಿರೋಧವನ್ನು ತೋರಬೇಕಾಗಿತ್ತು. ಅಂತ ಯಾವುದೇ ಬೆಳವಣಿಗೆಗಳು ಕೂಡ ಆ ವಿಡಿಯೋದಲ್ಲಿ ಕಾಣಸಿಗ್ತಾ ಇಲ್ಲ. ತೀರಾ ಅಸಹ್ಯಕರ. ಯೂನಿಫಾರ್ಮ್ನಲ್ಲಿದ್ದಾಗ ಆ ಆಫೀಸರ್ಸ್ಗೆ ಕೊಡಬೇಕಾದಂತಹ ಗೌರವದ ಬಗ್ಗೆ ಮಾತಾಡ್ತೀವಿ. ಅದೇ ಯೂನಿಫಾರ್ಮ್ ತೊಟ್ಟಂತಹ ಆಫೀಸರ್ ತಾನು ಹೇಗೆ ಶಿಸ್ತುಬದ್ಧವಾಗಿರಬೇಕು, ಕರ್ತವ್ಯದಲ್ಲಿದ್ದೀನಿ ಅನ್ನುವಂತಹ ಪ್ರಜ್ಞೆಯನ್ನು ಹೊಂದಿರಬೇಕು ಅನ್ನೋದನ್ನು ಮರೆತು ವರ್ತನೆ ಮಾಡೋದು ಹೇಗಿದೆ ನೋಡಿ. ಅದು ಕೂಡ ಕಚೇರಿಯಲ್ಲೇ. ಹೇಳೋರಿಲ್ಲ ಕೇಳೋರಿಲ್ಲ. ಇಂಥವರೆಲ್ಲ ಯಾಕೆ ಡಿಪಾರ್ಟ್ಮೆಂಟಿಗೆ ಬರ್ತಾರೆ? ಇಂಥವರಿಂದ ಏನು ಸೇವೆಯನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಇವ್ರನ್ನೆಲ್ಲ ಶಿಸ್ತಿನ ಸಿಪಾಯಿಗಳಂತ ಅನ್ನಬೇಕಾ? ಇನ್ನು ಆಕೆ ವಿಡಿಯೋ ಆಕೆ ಕಡೆಯವರೇ ಮಾಡ್ಕೊಂಡದ್ದ, ಇದನ್ನು ಹೇಳಕ್ಕೆ ಬರಲ್ಲ. ಹನಿ ಟ್ರ್ಯಾಪು ಇತ್ಯಾದಿ ನಾವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕೇಳ್ತಾ ಇದ್ದೀವಿ. ಸೊ ಅಂತಹದ್ದ ಒಂದು ಬೆಳವಣಿಗೆಯ ಭಾಗವಾಗಿ ಇದನ್ನು ಮಾಡ್ಕೊಂಡಿರಬಹುದಾ? ಟೋಟಲಿ ರಾಮಚಂದ್ರ ರಾವ್ ಮಾಡಿರುವಂಥದ್ದನ್ನು ಯಾರು ಕೂಡ ಒಪ್ಪುವಂಥದ್ದಲ್ಲ. ಏನೇ ಹನಿ ಟ್ರ್ಯಾಪ್ ಆಗಿದ್ರೂ ತನ್ನ ವಿವೇಚನೆ ಇರಬೇಕು, ಬುದ್ಧಿ ಇರಬೇಕು. ಅದೊಂದು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ಡಿಜಿಪಿ ತನ್ನ ಕಚೇರಿಯಲ್ಲಿ ಇದ್ದೀನಿ, ತಾನು ಸಮವಸ್ತ್ರವನ್ನು ಹಾಕಿದ್ದೀನಿ, ತಾನು ಹೇಗಿರಬೇಕು ಅನ್ನುವಂತಹ ನಿಯಮಗಳು ಗೊತ್ತಿದ್ದು ಹೀಗೆ ವರ್ತನೆ ಮಾಡ್ತಿದ್ದಾರಾ ಹೇಗೆ? ಆ ಮಹಿಳೆಯನ್ನು ನೋಡ್ತಾ ಇದ್ರೆ ಆಕೆಯನ್ನು ಅಪರಿಚಿತಳು ಅಂತ ಅನ್ನಿಸ್ತಾ ಇಲ್ಲ. ವಾಟ್ ಎಕ್ಸಾಕ್ಟ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದದ್ದಾ ಅಥವಾ ಏನಿದು?
ದಿವ್ಯಾ ರಾಮಚಂದ್ರ ರಾವ್ ಅವರ ರಾಸಲೀಲೆಯ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು. ಅವರು ಕಚೇರಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಸಿಬ್ಬಂದಿಯನ್ನು ಬಳಸ್ಕೊಂಡಿರುವಂಥ ಈಗ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಿರುವಂಥದ್ದು. ಜಾರಿ ನಿರ್ದೇಶನಾಲಯದಲ್ಲಿ DG ಆಗಿರುವಂತಹ ರಾಮಚಂದ್ರ ರಾವ್ ಅವರ ಹೆಸರು ಈ ಹಿಂದೆ ಬೇರೆದೇ ಕೇಸ್ನಲ್ಲಿ ಕೇಳಿ ಬಂದಿತ್ತು. ಆದ ಬಳಿಕ ಈಗ ಮತ್ತೊಂದು ರಾಸಲೀಲೆಯ ವಿಡಿಯೋ ವೈರಲ್ ಆಗಿ ಈಗ ಸಾಕಷ್ಟು ಸುದ್ದಿಯಲ್ಲಿರುವಂಥದ್ದು. ಈಗಿರುವಂಥ ಮಾಹಿತಿಯ ಪ್ರಕಾರ ಆಕೆ ಅಲ್ಲೇ ಕೆಲಸ ಮಾಡ್ತಿರುವಂಥ ಸಿಬ್ಬಂದಿಯನ್ನು ಈ ರೀತಿ ದುರುಪಯೋಗವನ್ನು ಪಡಿಸ್ಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಈಗ ಗೊತ್ತಾಗ್ತಿರುವಂಥದ್ದು. ಈ ಬಗ್ಗೆ ಈಗಾಗಲೇ ರಾಮಚಂದ್ರ ರಾವ್ ಅವರನ್ನು ಸಂಪರ್ಕಿಸುವ ಕೆಲಸವನ್ನು ಕೂಡ ಮಾಡುವಂಥ ಸಂದರ್ಭದಲ್ಲಿ ಅವರು ಸದ್ಯ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಆದರೆ ಅವರು ಹೇಳುವಂಥ ಪ್ರಕಾರ ಇದು ಬೇರೆ ನನಗೆ ಕೆಟ್ಟ ಹೆಸರು ತರಲಿಕ್ಕೆ ಈ ರೀತಿ ಉದ್ದೇಶಪೂರ್ವಕವಾಗಿ ಮಾಡಿರುವಂಥ ವಿಡಿಯೋ ಅನ್ನುವಂಥ ಮಾಹಿತಿಯನ್ನು ಕೊಡ್ತಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಈಗ ಗೊತ್ತಾಗ್ತಿರುವಂಥದ್ದು. ಇದೇನೇ ಇರಲಿ, ಯೂನಿಫಾರಮ್ನಲ್ಲಿರುವಂಥ ಸಂದರ್ಭದಲ್ಲಿ ಕಚೇರಿಯ ತಾನು ಕೂರುವಂಥ ಜಾಗದಲ್ಲೇ ಕೂತು ಈ ರೀತಿ ರಾಸಲೀಲೆಯ ವಿಡಿಯೋ ವೈರಲ್ ಆಗ್ತಿರುವಂಥದ್ದನ್ನ ಬಗ್ಗೆ ರಾಮಚಂದ್ರ ರಾವ್ ಕೂಡ ಈ ಪ್ರತಿಕ್ರಿಯೆ ಮಾಡಲಿಕ್ಕೆ ನಿರಾಕರಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಸಿಗ್ತಿರುವಂಥದ್ದು. ದಿವ್ಯಾ, ಆದರೆ ಈಗ ಯಾರೋ ಅವ್ರಿಗೆ ಕೆಟ್ಟ ಹೆಸರು ತರಬೇಕು ಅಂತಲೇ ಮಾಡಿದ್ರು ಅಂತ ಅಂದರೂ ಕೂಡ ಅವರೇನು ಸಣ್ಣ ಪಾಪು ಅಲ್ಲ, ಚಾಕ್ಲೇಟ್ ತೋರಿಸಿ ಆಸೆ ಹುಟ್ಟಿಸಿ ಏನೋ ಆಗ್ಬಿಡ್ತು ಅನ್ನೋದಕ್ಕೆ. ಒಬ್ಬರೊಬ್ಬ DGP ಆಫೀಸರ್ ಅವರು ತಾನು ಸೇಫ್ ಮಾಡ್ಕೊಳ್ಳಿಕ್ಕೆ ಕೆಟ್ಟ ಹೆಸರು ಮತ್ತೊಂದು ಅಂದರೂ ಕೂಡ ಆ ವಿಡಿಯೋ ನೋಡ್ತಾ ಇದ್ರೆ ಹಾಗನ್ಸಲ್ವಲ್ಲ? ಖಂಡಿತವಾಗ್ಲೂ ದಿವ್ಯಾ, ಈ ಒಂದು ವಿಡಿಯೋ ರಾಸಲೀಲೆಯ ವಿಡಿಯೋ ಏನು ವೈರಲ್ ಆಗ್ತಾ ಇದೆ ಅಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾದ ಒಂದಷ್ಟು ಅಂಶಗಳು ಇರುವಂಥದ್ದು. ಅಲ್ಲಿ ರಾಮಚಂದ್ರ ರಾವ್ ಅವರು ತಾನು ಕೂತ್ಕೊಳ್ಳುವಂಥ ಸೀಟಲ್ಲೇ ಆ ಯುವತಿಯನ್ನು ದುರುಪಯೋಗ ಪಡಿಸ್ಕೊಂಡಿರುವಂಥ ವಿಡಿಯೋ ಏನಿದೆ ಅದು ವೈರಲ್ ಆಗ್ತಿರುವಂಥದ್ದು. ಅದು ಕೂಡ ವಿಶೇಷವಾಗಿ ಅವರು ಡ್ರೆಸ್ಸಲ್ಲಿರುವಂಥ ಯೂನಿಫಾರ್ಮಲ್ಲಿ ಇರುವಂಥ ಸಂದರ್ಭದಲ್ಲೇ ಈ ರೀತಿ ಯುವತಿಯೊಬ್ಬರ ಜೊತೆ ಅನುಚಿತವಾಗಿ ವರ್ತಿಸುವಂಥ ವಿಡಿಯೋ ಏನಿದೆ ಅದು ಸಾಕಷ್ಟು ಈಗ ವೈರಲ್ ಆಗ್ತಿರುವಂಥದ್ದು. ರಾಮಚಂದ್ರ ರಾವ್ ಅವರು ಹೇಳುವಂಥ ಮಾಹಿತಿ ಏನಿದೆ ಅದು ಎಲ್ಲ ಒಂದು ಕಡೆ ಅವರು ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಹೇಳುವಂಥ ಮಾಹಿತಿ ಅನ್ನುವಂಥದ್ದು ಕೂಡ ಭಾಳ ಸ್ಪಷ್ಟವಾಗಿ ಆ ವಿಡಿಯೋನ ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಆ ಸಂತ್ರಸ್ತ ಯುವತಿಯಿಂದ ದೂರ ಏನಾದರೂ ಕೊಡುತ್ತಾರಾ ಅನ್ನುವಂಥದ್ದು ಕೂಡ ಈಗ ಬಹಳಷ್ಟು ಪ್ರಮುಖವಾಗಿರುವಂಥ ವಿಚಾರ. ಹಾಗಾಗಿ ಈ ಒಂದು ವಿಡಿಯೋ ವೈರಲ್ ಆದ ಬಳಿಕ ಸಂತ್ರಸ್ತ ಮಹಿಳೆ ಯಾರು ಅನ್ನುವಂಥದ್ದು ಕೂಡ ಪತ್ತೆ ಹಚ್ಚುವ ಕೆಲಸ ಮಾಡಲಿಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ದಿವ್ಯಾ, ನಾಗೇಶ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀವಿ.